ಇದ್ದಿರೋದ್ರಿಂದ ನಾನಿವತ್ತು ಏನನ್ನ ನನಗೆ ಬಂದಂಥ ಪ್ರಶಸ್ತಿಗಳ ಬಗ್ಗೆ ಇದನ್ನು ನಿರೀಕ್ಷೆಗೆ ಇಟ್ಕೊಂಡಲ್ಲ. ನಾನು ಏನನ್ನವನ್ನು ಮಾಡಿರಬಹುದೋ ಅದು ನನಗೆ ಈಗಲೂ ಗೊತ್ತು. ಇದು ಯಾವುದೇ ಕಾರಣಕ್ಕಾಗಿಯೂ ಇದು ಸರ್ವಶ್ರೇಷ್ಠವಾದದ್ದಲ್ಲ. ಆದರೆ ಸರ್ವಶ್ರೇಷ್ಠವಾದದ್ದನ್ನು ಹಿಡಿಯಬೇಕು ಅನ್ನುವಂಥದ್ದು ನನಗೆ ಈಗಲೂ ಕೂಡ ನನ್ನ 10ನೇ ವಯಸ್ಸಿನಲ್ಲಿ ಏನು ನನಗೆ ಇತ್ತು ಆ ಒಂದು ಹಸಿವು, ಅದೇ ಹಸಿವಿನಲ್ಲಿ ನಾನು ಇವತ್ತು ಇದ್ದೇನೆ. ಹಾಗಾದರೆ ಅದು ನಿನಗೆ ಬರಲಿಲ್ಲ ಅಂತಂದರೆ ಅದು ನೀನು ಬರಹದ ಮೂಲಕವಾಗಿ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾದದ್ದು ಮಾತ್ರ ಈ ಜೀವನದ ಸಾರ್ಥಕತೆ ಅಂತ ತಿಳಿದುಕೊಳ್ಳುವಂತಹ ಮಿತಿಗೆ ನೀನು ನಿನ್ನನ್ನು ಒಗ್ಗಿಸಿಕೊಳ್ಳಬಾರದು. ಯಾವುದನ್ನು ಹಿಡಿಲಿಕ್ಕೆ ನೀನು ಹೋದಿಯೋ ಅದನ್ನು ಹಿಡಿಲಿಕ್ಕೆ ಸಾಧ್ಯವಾಗದೆ ಹೋದಾಗ ನೀನು ಎದುರಿಸಿದ ನೋವಿನ ಅಪಾರವಾದಂತಹ ಗಂಡುರಿಯ ಬೆಂಕಿಯ ಉರಿ ಏನಿತ್ತು ಅನ್ನುವಂತಹದನ್ನು ಅಣ್ಣನಾಗಿ ನಾನು ಗ್ರಹಿಸಿದ್ದೇನೆ. ಆ ಬೆಂಕಿಯನ್ನು ಆರಿಸಬೇಕಾದಂತಹ ಸಂದರ್ಭದಲ್ಲಿ ಆ ಬೆಂಕಿಗೆ ಬೇಕಾದಂತಹ ನೀರು ನನ್ನ ಒಂದು ಬಕೆಟಿನಲ್ಲಿ ಇದ್ದಿರಲಿಲ್ಲ ಅಂತ ನಾನು ದುಃಖ ಪಟ್ಟಿದ್ದೇನೆ. ಆದರೆ ಅದನ್ನು ಮೀರಿ ನೀನಿವತ್ತು ಬಂದಂತಹದ್ದು ಏನಿದೆ, ಅಕಸ್ಮಾತ್ ನಾನೇ ನಿನ್ನ ಸ್ಥಳದಲ್ಲಿ ಇದ್ದಿದ್ರೆ ಅಂತಹ ನೋವನ್ನು ನಾನು ಸಣ್ಣ ಸಣ್ಣ ಅಲೆಗಳನ್ನು ಎಬ್ಬಿಸಿದ್ವು. ಹಾಗೆ ಒಂದೆರಡು ಅಲೆಗಳನ್ನು ನಾನು ಪ್ರತಿಕ್ರಿಯಿಸಿ ಹೋಗೋದು ಸರಿಯಾಗಲ್ಲ ಅಂತ ಹೇಳ್ಬೋದು. ಮೊದಲೇ ನಾನು ಈ ವೇದಿಕೆಗೆ ಅಥವಾ ಈ ಹೈಸ್ಕೂಲಿಗೆ ಒಂದು 40 ವರ್ಷದ ಹಿಂದೆ ಬಂದರೆ ಅದು ಒಂದು ಸಾಹಿತ್ಯಿಕ ಅವಕಾಶ ಆಗಿತ್ತು. ಆವಾಗ ನಾನು ವಿದ್ಯಾರ್ಥಿಯಾಗಿದ್ದೆ. ನನ್ನ ಗುರುಗಳಾದ ಪಿಡಿಶಾಸ್ತ್ರಿಗಳನ್ನ ಇಲ್ಲಿ ಅವಧಾನಿಯವರು ಹೊಕ್ಕಳ ಬಳ್ಳಿಯನ್ನು ಒಂದು ಕವನ ಸಂಕಲನ ಬರೆದು ನಂತರ 2 ಹತ್ತಿಯ ಸಂಕಲನಕ್ಕೆ ಬರೆದಿದ್ದರು. ಆವಾಗಿನ ನವ್ಯ ಕ್ರಾಂತಿಕಾರಿ ತುಂಬ ಭಿನ್ನ ರೀತಿಯಿಂದ ಯೋಚನೆ ಮಾಡುವ ಉಳಿ ಜ್ವಲಂತ ಕವಿ ಅಂತ ಹೆಸರಾಗಿದ್ದರು. ಅವರು ಇಂಗ್ಲೀಷ್ ಶಿಕ್ಷಕರೆಲ್ಲ ಹಾಕ್ಕೊಂಡು ಕನ್ನಡ ಸಾಹಿತ್ಯದಲ್ಲಿ ತುಂಬ ಸ್ಪಂದನೆಯನ್ನು ಮಾಡಿದರು. ಅವರು ಮತ್ತು ಭಂಡಾರಿಯವರು ತತ್ಕಾಲಿಕ ಸಾಹಿತ್ಯಿಕ ಐಡೆಂಟಿಟಿಯನ್ನು ತಂದುಕೊಟ್ಟರು. ಅದಕ್ಕೆ ನಾನು ಬಂದಿದ್ದೆ. ಆಮೇಲೆ ಮಾಧವಮೂರ್ತಿಯವರು ಹೇಳಿದರು, ಅವರು ಕನ್ನಡ ಶಾಲೆಯಲ್ಲಿ ಮಾಸ್ತರು ಹೇಗೆ ಅವ್ರ ಮನಸ್ಸಿನಲ್ಲಿ ಸಾಹಿತ್ಯದ ಬೀಜ ಈ ವಿಚಾರಗಳನ್ನು ಎಲ್ಲ ಈ ಸಾಹಿತ್ಯ ಪ್ರೇಮವನ್ನು ಓದುವುದನ್ನು ಸ್ಪಂದಿಸುವುದನ್ನು ಕಲಿಸಿದವರು. ಹಾಗೆ ಇವತ್ತು ಅವರು ಈ ಕುಮಟಾ ತಾಲೂಕಿನ ಜಿಲ್ಲೆಯ ಕೆಲವು ಸಾಹಿತ್ಯಗಳ ಹೆಸರುಗಳನ್ನು ತಗೊಂಡು ಅದರಲ್ಲಿ ಒಂದೆರಡು ಹೆಸರುಗಳು ಬಿಟ್ಟು ಹೋಗಿದ್ದು ಅಂತ ನಾನು ಅನಿಸಿದೆ. ಎಲ್ಲವನ್ನೂ ನಾವು ಕವರ್ ಮಾಡಲಿಕ್ಕಾಗಲ್ಲ. ಆದರೂ ಯಾಕೆ ಹೇಳ್ತೇನೆ ಅಂದರೆ, ನನ್ನನ್ನು ಕರ್ಕೊಂಡು ಬಂದ ಪಿಡಿಶಾಸ್ತ್ರಿಗಳು ಆವಾಗಿನ ಕಾಲದಲ್ಲಿ 2-3 ದೊಡ್ಡ ಕೆಲಸ ಮಾಡಿದ್ರು. ಒಂದೇದು ಅವರು ಸಂಘಟನೆಗಳನ್ನ ಬಂದಿದ್ದಾರೆ. ಅವರು ಪ್ರಜಾವಣೆಗೆ ಬಹುಮಾನವನ್ನು ತಗೊಂಡಿದ್ದಾರೆ. ಆಮೇಲೆ ಅವರ ಸಣ್ಣ ಕಥೆಗಳ ಸಂಕಲನ ಬಂದಿದೆ. ಜೊತೆಗೆ ಅವರು ಹಲವಾರು ಮಾತುಕತೆಗಳಿಗೆ ಎಲ್ಲ ತತ್ವಜ್ಞಾನಿಗಳ ಮೇಲೆ ಲೇಖನ ಬರೆದಿದ್ದು, ಅದರ ಸಂಕಲನ ಬಂದಿದೆ ತತ್ವಜ್ಞಾನಿಗಳ ಮಾಲೆಯಾಗಿ. ಆಮೇಲೆ ಪ್ರಥಮ ಸಾಮ್ರಾಟನ ಕಾದಂಬರಿ ಬರೆದಿದ್ದಾರೆ. ಜೊತೆಗೆ ಸೈಕಾಲಜಿ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಹಾಗೆ ಸಮಾಜ ಪುಸ್ತಕ ಯಾರಿಗೂ ಆವಾಗಿನ ಕಾಲದಲ್ಲಿ ನವ್ಯತೆ ಬಂದಿದ್ದಕ್ಕೆ ಸಾಹಿತ್ಯ ಮತ್ತು ತತ್ವ ಪುಸ್ತಕವನ್ನು ಬರೆದಿದ್ದಾರೆ. ಆಮೇಲೆ ಅವರು ಎರಡನೇದಾಗಿ ಈ ಸಾಹಿತ್ಯದ ಜೊತೆ ಅವರು ಹೈಸ್ಕೂಲ್ ಮಾತನಾಡಿದರು. ಅವರು ಒಳ್ಳೆಯ ಆರ್ಗನೈಸರ್ ಕೂಡ. ಆವಾಗಿನ ಕಾಲದಲ್ಲಿ ಸಾಹಿತ್ಯ ಪ್ರವರ್ತಕ ಸಂಘ ಅಂತ ಒಂದು ಜನರಿಂದಲೇ ಅವರು 70 ರೂಪಾಯಿ ಶೇರ್ ಒಟ್ಟು ಮಾಡಿ ಒಂದು ಸಂಸ್ಥೆ ನಡೆಸಿದರು. ಅದರಿಂದ ಹಲವಾರು ಅದ್ಭುತವಾದ ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದರು. ಒಂದು BSc ರಸಯಜ್ಞ ಮಾಡಿದರು. ಆಮೇಲೆ ಅವರ ಕಾವ್ಯಸೂತ್ರ ಜ್ಞಾನಸೂತ್ರ ಮಾಡಿಕೊಟ್ಟೆ. ಕೇಂದ್ರ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಡಿದರು. ಹಾಗೆ ಸೂರಮೈಕುಂಡಿಯವರ ಸೋವಿಯತ್ ಲ್ಯಾಂಡ್ ಮತ್ತು ಕೋಮಿನ ಮತ್ತು ನೆಹರು ಪ್ರಶಸ್ತಿ ಮಾಡಿದರು. ಅಕ್ಬರಲ್ಲಿ ಅವರು ಮನೆ ಕಟ್ಟಿದ್ರು. GR ಫೌಂಡೇಶನ್ ಕಟ್ಟಿದ್ರು. ಕಾಯ್ಕಿಣಿಯವರು ಕಟ್ಟಿದ್ರು. ನಾಲ್ಕನೇ ಹೆಸರುಗಳು ಬರ್ತಿದ್ರು. ನಿಮ್ಮ ಅಂಕೋಲೆಯ GP ನಾಯಕರು ಬರ್ತಿದ್ರು. ಆಮೇಲೆ ಹೊನ್ನಾವರದಿಂದ ಶಾಸ್ತ್ರಿ ಬಂಧುಗಳು ಬರ್ತಿದ್ರು. ಗಂಗಾಧರ ಶಾಸ್ತ್ರಿಗಳು ಚಂದಾರಾಮ ತಿಳ್ಕೊಂಡು ಬರ್ತಿದ್ರು. ಆಮೇಲೆ ಅವರ ತಂದೆ ಶಂಭುಶರ್ಮ ನಾಳೆಗಾರ. ಯಾಕಂದರೆ ಇವತ್ತು ಅಷ್ಟೋದರ ಬಗ್ಗೆ ಬಹಳಷ್ಟು ನಡೆದಿದೆ. ಅವರು ಧರ್ಮಸಿಂಧು ಅನ್ನೋ ಪುಸ್ತಕ ಬರ್ತಿದ್ದಾರೆ ಮತ್ತು ಜಾತಕದ ಮೇಲೆ ಅವರು ಇಂಟ್ರೊಡಕ್ಟರಿ ಪುಸ್ತಕ ಬರ್ತಿದ್ದಾರೆ. ಅವರು ದೊಡ್ಡ ವಿದ್ವಾಂಸರು ಮತ್ತು ಒಳ್ಳೆಯ ಜಾತಕ ಪ್ರಸಿದ್ಧರಾಗಿದ್ದರು. ಅವರ ಪುಸ್ತಕದಲ್ಲಿ ಒಂದು ಹೇಳ್ತಾರೆ, ಪಂಚಭವತಿ ಪಂಚನಭವತಿ ಅಂದರೆ 50% ಜಾತಕ ಹೇಳುತ್ತೆ, 50% ಹೇಳಲ್ಲ. ಆ ಹೇಳದೇ ಇರೋದಕ್ಕೆ ಏನು ಕಾರಣ ಅಂದರೆ ಶಾಸ್ತ್ರ ಅಲ್ಲ, ಕಲಿಯುವವನ ಇಂಪರ್ಫೆಕ್ಷನು ಅಥವಾ ಲ್ಯಾಕ್ ಆಫ್ ಕ್ಲಾಸ್ಮೆಂಟು ಅಥವಾ ಅದನ್ನು ಟೋಟಲಿ ಮಾಸ್ಟರಿ ಮಾಡಬೇಕಾಗದೆ ಇರೋದು ಅಂತ. ಮತ್ತು ಅದನ್ನು ಮಾಸ್ಟರಿ ಮಾಡಲಿಕ್ಕೆ ನಿಮಗೆ ಓದೋದು ಸಾಕಾಗಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಹೆಸರು ಹೇಳುವಾಗ NS ಶಾಸ್ತ್ರಿಗಳು
ಕನ್ನಡ ಇತಿಹಾಸಗಳ ತಮ್ಮ ಅವರು ಹುಬ್ಬಳ್ಳಿಯಲ್ಲಿ ಇದ್ದರಾಗಿದ್ದರು. ಆವಾಗಿನ ಒಂದು ಪುಸ್ತಕ ಬರ್ತದೆ, ಈ ದಂಧೆ ದರವೇಶಿ. ನಾನು ಆ ಪುಸ್ತಕದ ಟೈಟ್ಲಿ ಅವರು ನೆನಪಿಟ್ಟ ಪುಸ್ತಕ ಬರೀತೆ, ಕವನ ಬರೆಯುತ್ತೆ. ಆವಾಗಿನ ಕಾಲ ನಮಗೆ ಕಾಲ ನಾವು ಬಿಚ್ಚಿ ಮಾತಿನಿಂದ ಹೇಳ್ತಿದ್ವಿ, ನಾವು ಎಲ್ಲರನ್ನ ಬಿಟ್ಟು ನಮ್ಮನ್ನು ನಾವು ಅಭಿವ್ಯಕ್ತಿಪಡಿಸ್ಬೇಕು, ನಮ್ಮನ್ನು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಯಾವುದು ನಮಗೆ ಅಪತ್ಯ ಅಲ್ಲ, ಯಾವುದು ಹೇಳದೇ ಇರುವಂಥ ವಸ್ತು ಅಲ್ಲ, ಅದರ ಒಂದು ಗುಣ ನೀವು ಮುಖ್ಯವಾಗಿ ಮಾಡ್ತೇವೆ. ಅವ್ರು ಬೇರೆ ಒಳಗ ಬಿಚ್ಚು ಮಾತನ್ನು ಚುಚ್ಚಿ ಹೇಳ್ತೇನೆ, ರೊಟ್ಟಿಗೆ ಹುಚ್ಚಪ್ಪ ಅಂತ ಅಂದ್ರೆ ಮನಸ್ಸಿನ ಅಡಿದೆಲ್ಲ ಮಾತಾಡ್ತಾರೆ. ಮತ್ತು ಮಾತಾಡಿದ್ರೆ ಕೆಟ್ಟ ಉದ್ದೇಶ ಇರಲ್ಲ, ಅವರು ಜಿಜ್ಞಾಸೆ ಉಳ್ಳವರು, ವಿಚಾರ ಮಾಡೋರು. ಹಾಗಾಗಿ ಅವ್ರಿಗೆ ಆ ಮಾತನ್ನು ಗಮನಿಸ್ಕೊಳ್ಳಿಕ್ಕೆ ಸಮರ್ಥಿಸ್ಕೊಳ್ಳಿಕ್ಕೆ. ಆಮೇಲೆ ಅವ್ರಿಗೆ ಇನ್ನೊಂದು ಗುಣ ಇದೆ, ನಾವು ಸಾಹಿತ್ಯಕ್ಕಿಂತ ಅವ್ರು ವ್ಯಕ್ತಿತ್ವ ಹೆಚ್ಚು ಕುತೂಹಲದಿಂದ ನೋಡ್ತಾ ಬಂದಿದ್ದೇವೆ. ನಮ್ಮಲ್ಲಿ ವ್ಯಕ್ತಿತ್ವ ಇರ್ತದೆ, ಎಷ್ಟೇ ದಿನ ಬೇಕಾದ್ರೂ ಹಾಕಿ ಅದು ನಾನು ಕಾರ್ಯಗಳನ್ನು ಲ್ಯಾಕ್ ಆಗುತ್ತೆ, ಅದು ಅಂಗಾಲು ಮ್ಯಾಚ್ ಇರ್ತದೆ. ಹಾಗಾಗಿ ದೇವರು ಮಾಡಿದ್ದಾರೆ, ಯಾವ ಹೈಡಿಗಳಲ್ಲಿ ಬೇಕು ಕೈಕಾಲು ಮುಟ್ಕೊಳ್ಳೋಲ್ಲ ಮತ್ತು ಅದಕ್ಕೆ ಬೇಕಾಗಲ್ಲ. ಹಾಗೆ ಇನ್ನೊಂದು ಬೊಂಬೆ ಮಾಡ್ತಾರೆ, ಅದು ಸೆಂಟರ್ ಆಫ್ ಗ್ರಾವಿಟಿ ಕೆಳಗೆ ಇರುತ್ತೆ, ಅದನ್ನು ಯಾವುದೇ ರೀತಿ ಒತ್ತಡೆ ಅದು ತಲೆಗೆ ಬೀಳುತ್ತೆ ಮತ್ತು ತುಂಬುತ್ತಾ ಇರುತ್ತೆ. ಹಾಗಾಗಿ ಅವರನ್ನು ನಾವು ಬಂದಾಗ ನಾನು ಅವ್ರಿಗೆ ಯಾವಾಗಲೂ ಪ್ರತಿನಿಧಿತ್ವ ಬಯಸ್ತೇನೆ. ಬೆಕ್ಕು, ಚೆಂಡು, ಬೊಂಬೆ ಇದು ಒಂದು. ಆಮೇಲೆ ಅವರು ನರ್ತನವನ್ನು ಮಾಡ್ತಾರೆ, ಯಕ್ಷಗಾನದಲ್ಲಿ ನಟನೆಯನ್ನು ಮಾಡ್ತಾರೆ, ಟಿವಿಯಲ್ಲಿ ಭಾಳಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಆ್ಯಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕಲಾವಿದರನ್ನ ಎಲ್ಲಿ ಅಂದರೆ ಪರಿಚಯಿಸ್ತಾರೆ. ಆಮೇಲೆ ದೊಡ್ಡ 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 ಸಾಹಿತಿಗಳನ್ನೆಲ್ಲ ಒಳಗಾಡಿದ್ದಾರೆ. ಅದಷ್ಟೇ ಅಲ್ಲದೆ ಸರ್ಕಾರದ ಪರವಾಗಿ ಎಷ್ಟೆಲ್ಲ ಸಾಹಿತ್ಯಿಕವಾಗಿ ಅಂದರೆ ಸಾಹಿತ್ಯದ ಮ್ಯಾನೇಜ್ಮೆಂಟು, ಆರ್ಗನೈಸೇಷನ್, ಅಡ್ಮಿನಿಸ್ಟ್ರೇಷನ್ ಅಂತ ಬಾಡಿ ಸಮೇತ ಕೆಲಸ ಮಾಡಿದ್ದಾರೆ, ಸಂಪರ್ಕ ಸದಸ್ಯರು ಆಗಿದ್ದಾರೆ. ಹಾಗಾಗಿ ಅವರಿಗೆ ನಾವು ಬರೀ ಸ್ಟೇಜಿಂದ ಕೂಡಲೇ ನಾವು ಹೋಗ್ತೇವೆ, ಅಲ್ಲಿ ಒಂದು ಸಂಸ್ಥೆ ಹಿಂದೆ ನಡೆಯೋದು ಕೆಳಗೆ ಮೇಲೆ ಅಷ್ಟು ಗೊತ್ತಿರುತ್ತೆ. ಕೆಲವು ಸಲ ಅವ್ರು ಹೇಳ್ಬೋದು, ಹಂಚ್ಕೊಳ್ಬೋದು, ಹಂಚ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಇಷ್ಟಾಗಿ ಅವರೊಂದು ಸಮಗ್ರ ಮಾಡ್ತಾರೆ. ಅವರು ಬ್ಯಾಕ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದರು. ನಾನು ಮಾಸ್ಟರ್ ನನ್ನಂತ ಅವರು ಪೂರ್ತಿ ಹಿಡಿಯಕ್ಕಾಗಲ್ಲ. ಯಾಕಂದರೆ ನೀವು ಅವರ ಬಯೋಡೇಟಾ ನೋಡಿದರೆ ಅವರು ಪ್ರತಿಯೊಂದು ಇದರಲ್ಲೂ ತಾವು ಸಾಧನೆ ಮಾಡಿದ್ದಾರೆ, ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇವತ್ತಿಗೂ ಅಂಥ ಸಮ್ಮೇಳನಗಳಿಗೆ ಕನ್ಸಲ್ಟೆಂಟ್ ಆಗಿ ಮಾತುಕತೆ ಅವರಿಗೆ ಕಾಯ್ತಾ ಇದ್ದಾರೆ. ಅಂದರೆ ನಾವು ಒಂದೇ ಹಿಡ್ಕೊಂಡು ಒಂದು 10 ಕೋಟಿ ಯೂಸ್ ಮಾಡಿದ್ದಾರೆ. ಅವರ ಕೆರೆಗಳಿದ್ದು, ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದರು, ಸಮುದ್ರಗಳಿದ್ದು, ಹೊಳೆಗಳು ಇದ್ದರು, ಮೈ ಗಟ್ಟೆ ಇದೆ. ಹಾಗಾಗಿ ಅವ್ರದ್ದು ಕ್ರಿಯಾ ಸಾಮರ್ಥ್ಯ, ಆಮೇಲೆ ಸ್ಥಿತಿಸ್ಥಾಪಕ ಗುಣ ಇರ್ತದೆ. ಅವ್ರು ಯಾವಾಗಲೂ ಕುಕ್ಕೋದಿಲ್ಲ, ಹಿಡಿಯೋದಿಲ್ಲ. ಅಂದರೆ ನೀವು ಏನು ಹೇಳಿದ್ರು ಅವ್ರು ಹಿಡ್ಕೊಳ್ತಾರೆ, ಅದ್ರ ಏನು ಬೆಳೆಸ್ತಾರೆ ಮತ್ತು ಮುಂದೆ ಹೋಗ್ತಾರೆ. ಅವರು ಇಂಟ್ಯೂಟಿವ್ ಆ್ಯಂಡ್ ಅನಲಿಟಿಕಲ್, ಅಂದರೆ ವಿಚಾರ ಎಲ್ಲ ಮಾಡುವಾಗ ಅವರು ಅನಲಿಟಿಕಲ್. ಆಮೇಲೆ ಕೆಲವೆಲ್ಲ ಅವರು ಇಮೋಷನಲಿ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ, ಯಾವ್ದು ನಿಜ ಅನಿಸುತ್ತೆ, ಮನಸ್ಸು ಯಾವ ಥರ ಕಲ್ಪನೆ ಹೇಳ್ತಿದೆ ಅದನ್ನು ಗ್ರಾಸ್ ಮಾಡ್ತಾರೆ. ಹಾಗಾಗಿ ಅವ್ರು ನಮಗೆ ಅರ್ಥ ಆಗಲ್ಲ. ಅಂದರೆ ಏನು ಕಾಲದಲ್ಲಿ ರಾಮಾನುಜರು ತಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ. ಅವ್ರ ತಂದೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಒಳ್ಳೆ ಸ್ಕಾಲರು, ಯೂನಿವರ್ಸಿಟಿ ಕಲಿತವರು. ಅವರನ್ನು ನೋಡಲಿಕ್ಕೆ ಇಂಟರ್ನೆಟ್ನೆಲ್ಲ ಇವರೆಲ್ಲ ಬರ್ತಿದ್ರು, ಪ್ರೊಫೆಸರ್. ಅದ್ರ ಜೊತೆ ಅವ್ರಿಗೆ ಆಸ್ಟ್ರಾಲಜಿ ಒಳಗೆ ಆಸಕ್ತಿ ಇತ್ತು. ಆಮೇಲೆ ಆಸ್ಟ್ರಾಲಜಿ ಒಳಗೆ ಅನಂತಕೂಟದಲ್ಲಿ ನಮ್ಮ ತಂದೆ ಬಗ್ಗೆ ಅದೇ ಬೆಳೀತಾರೆ. ಅಂದರೆ ಒಬ್ಬ ಮನುಷ್ಯನ ಒಂದೇ ಜಾಗದಲ್ಲಿ ಏಕಕಾಲದಲ್ಲಿ ಗಣಿತ ಇರುವಂಥ ಮನುಷ್ಯ, ವಿಜ್ಞಾನ ಇರುವಂಥ ಮನಸ್ಸಲ್ಲಿ ಆಸ್ಟ್ರಾಲಜಿ ಯಾಕೆ ಸೇರ್ಕೊಳ್ತದೆ. ರಾಮಾನುಜರಿಗೆ ತಲೆಗೂ ಅರ್ಥ ಆಗಲ್ಲ, ನಮ್ಮಲ್ಲಿಗೂ ಭಾಳ ಜನರಿಗೆ ಅರ್ಥ ಆಗಲ್ಲ. ಯಾಕಂದರೆ ನಾನು ಹೇಳೋದು ಶರ್ಮ ಪಂಚಭವತಿ ಪಂಚನಭವತಿ, ಅದು ಇಂಟ್ಯೂಟಿವ್ ನಾಲೆಡ್ಜ, ಹಿಂದಿನ ಜನ ಎಕ್ನಿಕಲ್ ಸ್ಟಡೀಸ್ ಎಲ್ಲ ಮಾಡಿ ಫಿಕ್ಸ್ ಮಾಡಿದ, ಇದೆಲ್ಲ ನಮ್ಗೆ ಇನ್ನೂ ಬಗೆಹರಿಲ್ಲ. ನಾವು ಅದನ್ನು ಯಾವ ರೀತಿ ಅನ್ವೇಷಿಸಬೇಕು ಅನ್ವೇಷಿಸಿಲ್ಲ. ಯಾವ ಈಗ ನಾನು ರಿಸರ್ಚ್ ಮಾಡ್ತೇನೆ ಅಂಥವ್ರ ಜೊತೆ ಕೊಲಾಬ್ರೇಟ್ ಮಾಡ್ತೇನೆ, ಈಗ ನಾನು ನಡೀತಾ ಇದ್ದೇನೆ, ಡಾಕ್ಯುಮೆಂಟ್ಸ್ ಕೊಟ್ಟಾಗ್ತೇನೆ ಅಂತೆಲ್ಲ ಹೇಳ್ತಾರೆ. ನಾನು ವಿಜ್ಞಾನ ಕೇಳ್ತೇನೆ, ಆಮೇಲೆ ಎಮ್ ಎ ಸೈಕಾಲಜಿ ಓದ್ತೇನೆ, ಆಮೇಲೆ ಇರೋ ಟೆಕ್ಸ್ಟ್ ಬಿಟ್ಟು ಬೇರೆ ಎಲ್ಲ ಓದೋ ಅಭ್ಯಾಸ ಇರ್ತದೆ. ಇದಕ್ಕಾಗಿ ಏನಾಗಿದೆ ಅಂದರೆ ನಮ್ಮದು ಹಾಗೆ ವ್ಯಾಪಕ ಮಾಡ್ಕೊಳ್ಳೋದು ನನ್ನ ಮಗೆ. ಅದರೊಳಗೆ ಅದು ಇನ್ನೂ ಪೂರ್ತಿಯಾಗಿ ತಿಳಿದಿರೋ ಗೊತ್ತೇ ಇದೆ. ಆದರೆ ಅದ್ಭುತ ಎನ್ನುವ ಕೋಯಿನ್ಸಿಡೆನ್ಸ್, ಆ ಕೋಯಿನ್ಸಿಡೆನ್ಸ್ ನಮಗೆ ಚಮತ್ಕಾರ. ಬೇರೆಯವರು ನಮ್ದಿದೆ, ಬೇರೆಯವ್ರ ಕೆಲಸದ ಹೆಣ್ಣುಗಳ ನಿಜ. ಅದಕ್ಕಾಗಿ ಬೇರೆಯವರು ಹಾಗೆ ಆಸ್ಟ್ರಾಲಜಿ ಒಳಗಿತ್ತು, ವಿಜ್ಞಾನದಲ್ಲಿತ್ತು, ಫಿಸಿಕ್ಸ್ನೊಳಗಿತ್ತು, ನ್ಯೂಮರಾಲಜಿ ಒಳಗಿತ್ತು, ಸಾಹಿತ್ಯದೊಳಗಿತ್ತು, ವೇದದಲ್ಲಿತ್ತು. ಅಂದರೆ ನೀವು ಯಾವುದು ಉಂಟು ಯಾವುದು ಇಲ್ಲ, ಈ ಥರ ವ್ಯಕ್ತಿಗಳೆಲ್ಲ ಇರ್ತಾರೆ. ಆಮೇಲೆ ಅವರು ಮಾತನ್ನು ಹಾಡಿದ್ರು. ಏನು ಹಾಡಿದ್ರು? ನಾನು ದೇವರ ಬಗ್ಗೆ ಸಾಹಿತ್ಯ ವಿಶ್ಲೇಷಣೆ ಮಾಡಲ್ಲ, ಅಂದರೆ ಒಳ್ಳೆಯ ದೇವಸ್ಥಾನ. ಇದು ಮನುಷ್ಯತ್ವದ
ಸಂಬಂಧ ಸಂಕೀರ್ಣತೆಯನ್ನು ತೋರಿಸ್ತಾರೆ. ಎಷ್ಟೋ ಸಲ ನಾವು ಮನೆಯವ್ರ ಜೊತೆ ಒಂಥರ ರಿಲೇಷನ್ಶಿಪ್ ಹೋಗ್ತಾರೆ, ಫ್ರೆಂಡ್ಸ್ ಜೊತೆ ಒಂಥರ ಇಟ್ಕೊಳ್ತಾರೆ, ಸಾಹಿತ್ಯ ಸರಿಸ್ಕತೆ ಇಟ್ಕೊಳ್ತಾರೆ. ಸಾಹಿತ್ಯದಲ್ಲಿ ಕೆಲವು ರೀತಿಯ ಜನರ ಜೊತೆ ನಾವು ಸ್ಪಂದಿಸೋದಿರುತ್ತೆ, ವಿಮರ್ಶೆ ಮಾಡುತ್ತಾ ಇರುತ್ತೆ. ನಾನೇ ನನ್ನ ತುಂಬ ಫ್ರೈಕಾಗಿ ಇರುತ್ತೆ, ಅದು ನಮ್ಮ ಸಂಬಂಧ ಕೆಲಸ. ಯಾರೋ ಒಬ್ಬರು ನಮ್ಮ ಸಣ್ಣ ವಿಶೇಷವಾಗಿ ತೋರಿಸ್ತಾರೆ, ಅದನ್ನು ಪರವಾಗಿ ಅವ್ರು ನನ್ನ ಮುಖ ಮಾಡೋದನ್ನ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಮನುಷ್ಯ ಸಂಬಂಧದ ಸಂಕೀರ್ಣತೆಗಳನ್ನು ತೋರಿಸ್ತಾರೆ. ಅವರಿಗೆ ಹೆಚ್ಚು ಮಾತನಾಡಿ ನೋಡುವ, ಅರಸುವ ಮತ್ತು ಯಾವುದೇ ಸನ್ನಿವೇಶದಿಂದಲೂ ಕುಟಿದು ಹಿಂದೆ ಬರುವುದನ್ನ ಇದೆ. ಅದು ಅವರ ಬದುಕಿನ ಇಷ್ಟೆಲ್ಲ ಮುಖಗಳನ್ನು, ಇಷ್ಟೆಲ್ಲ ಸಾಧನೆಗಳನ್ನು ತಿಳಿಯುತ್ತೆ. ಇದು ನಾನು ಅವರ ಬಗ್ಗೆ ನಾನು ಕೂಡ ಕಾಮೆಂಟ್. ಆಮೇಲೆ ನಾನು ಬರೀ ಮೂರ್ತಿ ಕಾರಣ ಅಂತ ಇದ್ದಾರೆ. ಅವರು ಕೀರ್ತಿ ಅಂತ ಮೂರ್ತಿ, ಅದು ಮಹಾಭಾರತ ಮೂರ್ತಿ. ಅಂದರೆ ಈಗ ರಾವಣನ ಕೈಯಿಂದ ರಾವಣಿಗೆ ಕೀರ್ತಿ ಆಗಿಲ್ಲ, ಸುಟ್ಟು. ಹಾಗೆ ಅವರು ಕೆಲವು ವಿಷಯಗಳನ್ನೆಲ್ಲ ನಮ್ಮ ಬೇರೆಗಳಿಸ್ಕೊಂಡಿದ್ದಾರೆ, ಅವರು ಅಲ್ಲಾಡಿಸಿದ ಆಧಾರ. ಆದರೆ ಈ ಮೂರ್ತಿ ಅಂದರೆ ಒಬ್ಬ ಮನುಷ್ಯನ ಬದುಕನ್ನು ರೂಪಿಸಿಕೊಳ್ಳೋದು ಮತ್ತು ತನ್ನ ಕೀರ್ತಿಯನ್ನು ತಾನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಅವನು ತನ್ನ ಪ್ರೇಮನ್ನು ಹ್ಯಾಂಡಲ್ ಮಾಡಬೇಕು, ಇದರ ಬಗ್ಗೆ ತನ್ನ ಕವನ ಓದಿ ನಾನು ಮಾತನ್ನು ಮುಗಿಸ್ತೇನೆ. ಒಂದೇದು ನಾನು ವಿ ಜಿ ಭಟ್ರು ಹೇಳಿದೆ. ವಿ ಜಿ ಭಟ್ರು ಅದ್ಭುತ ಗಂಗಾಧರ ಶಾಸ್ತ್ರಿಗಳಿದ್ದಾರೆ. ಅವರ ಹೆಸರು ಬಿಟ್ಟು ಹೋಗಿದ್ದು. ನೀವು ಚಿತ್ತಾರರು, ಬೇರೆ ಕೆ ಎಸ್ ಸ್ವಾಮಿ ಅವರಷ್ಟೇ ಪ್ರತಿಭೆಗಳ ಸೋಪತ್ಯ ಕವಿಯವರು. ಆಮೇಲೆ ನಮ್ಮ ಜಿಲ್ಲೆಯ ಬ್ಲೇಕ್ ಅಂತ ಹೇಳಿ, ಡನ್ ಅಂತ ಹೇಳಿ ಎಲ್ಲ ಹೇಳಿ. ನನಗೆ ಅದಕ್ಕಾಗಿ ನಮ್ಮ ಶ್ರೀಪಾದ್ ಶೆಟ್ಟರು ಅವರ ಜಿಲ್ಲೆ ಕೈಗೊಂಡು ಸಾರಿ ಹೇಳಿದರು, ತುಂಬ ಪದ್ಯ ಹೇಳಿದರು. ನನಗೆ ಒಂದು ಕಡೆ ನೆನಪಾಗೋಯ್ತು, ನಮ್ಮ ಉತ್ತರ ಕನ್ನಡ ಜನತೆ ಇಷ್ಟು ಸಮೃದ್ಧವಾಗಿದೆ, ಇಷ್ಟು ಶ್ರೀಮಂತವಾಗಿದೆ, ಇಷ್ಟು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಬುದ್ಧಿವಂತಿಕೆ ಇದೆ. ಆದರೆ ಜಿಲ್ಲೆಗೆ ಒಂದು ವಾಕ್ಯ ನನಗೆ ಯಾವಾಗಲೂ ನೆನಪಿದೆ. ಯಾರಪ್ಪನ ಅಮ್ಮನ ಇಚ್ಛೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಕಥೆ. ಅಂದರೆ ಇಷ್ಟೆಲ್ಲ ಇದು ಈ ಜನ ಯಾಕಿದ್ದಾರೆ, ಇದು ಬರ್ತನೆ ಯಾಕಿದೆ, ಇದು ನಮ್ಮ ವಿರೋಧಾಭಾಸ. ಇಂಡಿಯಾ ಇದೆ ರಿಚ್ ಕಂಟ್ರಿ ಬಟ್ ಇನ್ಹೆಬಿಟೆಡ್ ಬೈ ಪುವರ್ ಪೀಪಲ್ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದಿತ್ತು ವಿ ಜಿ ಭಟ್ರ ಪದ್ಯ. ಅದರೊಳಗೆ ಹೇಳ್ತಾರೆ, ಒಡೆಯ ಮನೆಯಲ್ಲಿ ಸದಾ ನೆನಪು, ಆಳಿಗಿಲ್ಲ ಗಂಜಿ ನೆನಪು. ಅಂದರೆ ಇದು ಗಂಜಿ ಕುಡಿಲಿಕ್ಕೂ ಇಲ್ಲ, ಗಂಜಿ ಕಲ್ಕೊಂಡ್ರೆ ಗಂಜಿನೂ ಅಲ್ಲ, ಗಂಜಿ ಪಾತ್ರೆ ತೊಳೆದ್ಮೇಲೆ ಬರೋ ನೀರು. ಒಡೆಯ ಮನೆಯಲ್ಲಿ ಸದಾ ನೆನಪು, ಆಳಿಗಿಲ್ಲ ಗಂಜಿ ನೆನಪು, ಗಂಜಿ ಕಲ್ಪು, ಅವರಿಗೆ ಅದು ಇವರಿಗೆ ಇದು ಸಾವು ಬರೋಕ್ಕೆ ಕಾರಣ ಅಂತ. ಅಂದರೆ ಶ್ರೀಮಂತ ಉಂಡು ಅಜೀರ್ಣಾಗಿ ಸಾಯ್ತಾರೆ, ಬಡವ ಬಸ್ಸಿಗಳಿಂದ ಸಾಯ್ತಾರೆ. ಇದು ನಮ್ಮ ಇಷ್ಟು ಶಕ್ತಿಯುತವಾಗಿ ಬರುವ ಸಾಮರ್ಥ್ಯ ಘಟಪಡಿದಲ್ಲಿ ಬೆಳೆಯುವುದು ನಮ್ಮ ಅವಾಗಿನ ಕಾಲದ ಸಾಮಾನ್ಯನಾಗಿದೆ. ಹಾಗೆ ಇವರು ಚಿತ್ತಾರದ ಬಗ್ಗೆ ಹೇಳಿದರು. ಇವತ್ತಿನ ಯುವಕರಿಗೆ ಭಾಷೆದಲ್ಲಿ ಹೇಳ್ತಿದ್ದಾರೆ, ಪ್ರಸ್ತುತಿಯನ್ನು ಕಳ್ಕೊಂಡಿದ್ದಾರೆ ಅಂತ. ನನಗೆ ಅನಿಸೋದು ಅಂತಂದರೆ ಚಿತ್ತಾರದ ಪ್ರಸ್ತುತಿಯನ್ನು ಕಳ್ಕೊಳ್ತಾರೆ. ಅವ್ರು ನಮ್ಮ ಕಾಲಕ್ಕಿಂತ ಮುಂದಿದ್ದು, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಇನ್ನೂ ಬೆಳಿಬೇಕು. ಅವರು ಯಾವ್ಯಾವ ನೆಲೆಯಿಂದ ತಮ್ಮ ಸಾಹಿತ್ಯಿಕ ಪ್ರಜ್ಞೆಯನ್ನು ಬೆಳೆಸಿದ್ರು, ತಮ್ಮ ತಂತ್ರವನ್ನು ಅವ್ರು ಇವಾಲ್ವ್ ಮಾಡಿಕೊಂಡು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬೇರೆ 60 ವರ್ಷದ ಮೊದಲು ಅವರು ಬಂದಿದ್ದು ಜನಪ್ರಿಯ ಮನ್ನಣೆ ಕೊಟ್ಟರು. ಅರಳುವುದರ ನಂತರ ಏನೇನು ಬಂದರು ಎಲ್ಲರೂ ಬಂದರು ಅವರು. ಹಾಗಾಗಿ ಬೇರೆ ಎಷ್ಟು ಪಾಪ್ಯುಲರ್ ಆದ ಕವಿ, ಜನಮಾನಸದಲ್ಲಿ ನೆಲೆಸಿದ ಕವಿ ಇಲ್ಲ. ಹಾಗೆ ಜನರಿಗೆ ನಾನು ಅರ್ಥ ಆಗಲಿಲ್ಲ ಅಂತ ದುಡ್ಡ ಇಟ್ಕೊಂಡು ಕವಿನೂ ಬೇರೆ ಇಲ್ಲ. ಅವ್ರು ಹೇಳ್ತಾರೆ ಅಂದರೆ ಜಿ ಬಿ ಜೋಶಿ ಹತ್ರ ಬೇಟಾಡೋದು, ಆಮೇಲೆ ಕೀರ್ತಿನಾಥ್ ಹತ್ರ ತಮ್ಮ ಕವನ ಬಗ್ಗೆ ವಿಮರ್ಶೆ ಮಾಡಿ ಹೋಗ್ತಾರೆ. ಅವ್ರ ಮನೆಗೆ ಯಾರ್ಯಾರು ಹೋಗ್ತಾರೆ ಅವ್ರ ಕವಿತೆಯನ್ನು ಬರೀನಿ ಅಂತ ಹೇಳ್ತಾರೆ. ಅಂದರೆ ಇದು ಬೇರೆಯವರು ಇತ್ತು, ಚಿತ್ರದಲ್ಲಿ ತನ್ನ ಜನಮಿಷನ್ ಮಾಡ್ತಾರೆ. ವಿಮರ್ಶಕರು ತಾನು ನಂಬಿಕೆಯಿಂದ ಕವಿಗಳನ್ನು ಬರೆದಿದ್ದಾರೆ, ಸಾಮಾಜಿಕ ಪ್ರಸ್ತುತಿಯಲ್ಲಿ ಬರೆದಿದ್ದಾರೆ, ಸಂಗೀತದಲ್ಲಿ ಬರೆದಿದ್ದಾರೆ, ಅತ್ಯಂತ ಆಧುನಿಕವಾದ ಸೈಕಾಲಜಿ, ಕಾಮ ಶಾಸ್ತ್ರ, ಆಮೇಲೆ ಇಷ್ಟನ್ನು ಅರ್ಥ ಮಾಡಿಕೊಂಡು ಅದರಿಂದ ಸಾಹಿತ್ಯ ಕಥೆಯನ್ನು ರೂಪಿಸಿಕೊಂಡು ಅದರ ತನ್ನ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಇವರು ಬರೀ ಸಾಹಿತ್ಯ ಕೃತಿಯಾಗಿ ಪರಿಪೂರ್ಣವಾದ ಕಲಾಕೃತಿಯಾಗಿ ಮತ್ತು ಜೀವನದ ಮೇಲೆ ಮಹತ್ವದ ಬೆಳಕನ್ನು ಚೆಲ್ಲುವ ನಿಮ್ಮ ಸಂವೇದನೆಯನ್ನು, ಮಾನವತೆಯನ್ನು ರೂಪಿಸುವ ವಸ್ತುವಾಗಿ ಮಾಡಬೇಕು. ಅದು ನಮ್ಮ ವಿಮರ್ಶಕರು ಮಾಡಲಿಲ್ಲ, ನಮ್ಮ ಸಾಹಿತ್ಯಗಳು ಮಾಡಲಿಲ್ಲ, ಅವರು ಮಾಡಲಿಲ್ಲ. ಅವರು ತುಂಬ ವೆರಿ ವೆರಿ ಸೆನ್ಸಿಟಿವ್. ಒಂದೇ ಸಣ್ಣ ಶೆಟ್ಟರ್ ಅವರು ಹೇಳಿದರು, ಅವರು ಬರೀ ಮುಂಬೈನಿದ್ದಾರೆ ಅಂತ ಬೇಜಾರಾಗ್ತದೆ. ನನಗೆ ಆ ಹೊತ್ತಿಗೆ ಇವರ ಹತ್ರ ಮಾತ್ರ ನೀರ ಪತ್ರಿಕೆ ನೀವು ಗೋಕರ್ಣ ನಿಮ್ಮ ಮೇಲೆ ಮಾಡ್ತಾರೆ.
ದೇವರಿಗಾಗಿ ಇನ್ನೊಬ್ಬ ಬಣ್ಣದ ಕಥೆಯಲ್ಲಿ ಆರಂಭಕ್ಕೆ ಪೂಜೆಯೇ ಕೆಲಸವಾದ ಗೋಕರ್ಣಕ್ಕೆ ಕಾಯಕವೇ ಪೂಜೆಯೇ ಕೈಲಾಸವಾದ ಗೋಕರ್ಣಕ್ಕೆ ಕೈಲಾಸವೇ ಕಾಯಕವಾದ ಮುಂಬೈಗೆ ಮತ್ತೆ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಜಯಂತ ಅಲ್ಲಿ ಬರೆದು ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜೀವನದಲ್ಲಿ ಬಂದಿದ್ದಾರೆ. ಹಾಗೆ ಯಶವಂತಿಕಾಂತಲ್ಲಿ ಇರುವ ಅವರ ಬೇಸಿತ್ತು ಎಲ್ಲಿಂದ ಅವರ ಜೀವನದ ಹೊರಗೆ ಬರ್ತದೆ ಸಾಹಿತ್ಯ ಕೂಡಿಸಿ ಬರ್ತದೆ ಅದು ಮನೆ ಆಮೇಲೆ ಅಲ್ಲಿಯ ದೇವರುಗಳು ಅಲ್ಲಿಯ ಪಾತ್ರಗಳು ಆಮೇಲೆ ಕೊನೆಯ ಪುಟ್ಟಕಾಣಿಗಳು ಬೊಮ್ಮನಹಳ್ಳಿಯ ಚಿಂತನೆಗೋಡಿ ಕುಮಟೆಗಡ ಎಲ್ಲ ಒಂದು ಹೆಸರಿದೆ. ಹಾಗಾಗಿ ಯಾವುದೇ ಕವಿ ಪೂರ್ತಿಯಾಗಿ ಒಂದು ಜಾಗ್ರಫಿಗೆ ಒಂದು ಲೊಕ್ಯಾಲಿಟಿಗೆ ಒಂದು ವಿಷಯಕ್ಕೆ ಬೇರೆ ಕವಿ ಯಾವಾಗಲೂ ಸೀಮಿತ ಆಗುತ್ತೆ. ಇವರು ಹಾಗೆ ವೈವಿಧ್ಯಮಯವಾದ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅದನ್ನೆಲ್ಲ ನಮಗೆ ಹೊಂದಿಸಿಕೊಂಡು ಕಷ್ಟ ಆಗುತ್ತೆ. ಆದರೆ ಅವರು ವ್ಯಕ್ತಿ ಸಂಕೀರ್ಣವಾದ ವ್ಯಕ್ತಿ, ವಿಭಿನ್ನ ಆಸಕ್ತಿಯುಳ್ಳ ವ್ಯಕ್ತಿ, ಅವರು ಇನ್ನೂ ಬೆಳೀತಾ ಹೋಗಬೇಕು ಅಂತ ತಿಳ್ಕೊಂಡು ನಾನು ಈ ಎಲ್ಲ ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಹೇಳಿ ನಾನು ಮುಗಿಸ್ತೀನಿ. ಮೊದಲನೇ ಮೂರ್ತಿ ಇದು ಬೀದಿ ಭಟ್ರು ಬಂದಿತ್ತು. ಅವ್ರು ಏನು ಹೇಳ್ತಾರೆ ಅಂತಂದರೆ ನೀವು ಮೂರ್ತಿ ಅಂದರೆ ಅವ್ರು ಬೇರೆಯವ್ರಿಗೆ ಯಾವಾಗಲೂ ಬೆಂಗಳೂರು ಕಂಟೆಂಪ್ರರಿ ಬೆಂಗಳೂರು ಮನೆ ಹೋಗ್ತಿದ್ರು ಜೊತೆಗೆ ಇರ್ತಿದ್ರು. ಆದರೆ ಬೇರೆಯವ್ರಿಗೆ ಅವರು ಬ್ಯಾಂಗ್ಳೂರಲ್ಲಿ ಬಂದಿದ್ರು. ಅವ್ರು ಯಾರಿಗಾದ್ರೂ ಅವರು ಕಮ್ಯುನಿಸ್ಟ್ ಆಗಿ ಆಗ ಬೇರೆಯವ್ರಿಗೆ ಒಂದು ಗಂಗದ ಬೇರೆ ಕಲ್ಪನಾ ವಿಲಾಸ ಅಂದರೆ ಗಂಗದ ಒಂದು ನಾನವತ್ತಿತ್ತು ಚೂರು ಹೊಂದಿತ್ತು. ಆಮೇಲೆ ಶಬ್ದಗಳು ಕಲ್ಪನೆ ಎಲ್ಲ ಸರಿಯಾಗಿ ಶಬ್ದ ಫಾರ್ಮ್ ಆಗ್ತಿತ್ತು. ಇವು ರಿವರ್ಸ್ ಒಂದು ಗಾಳಿಯ ಬೆನ್ನ ಮೇಲೆ ಮೂರ್ತಿಯನ್ನು ಕಟ್ಟಬೇಕು. ಹಾಗಾಗಿ ಅವರಿಗೆ ಅದು ಕಲ್ಪನಾ ವಿಲಾಸ, ಅದು ಬಳ್ಳಿ ಹಾಗೆ ಬೆಳಗ್ಗೆ ಸೌಂದರ್ಯದ ಹಾಗೆ ಅದು ಇವರಿಗೆ ಮಾತ್ರ ಆಗಲ್ಲ, ಶಿಲ್ಪದ ಅದನ್ನು ಕೇಳಬೇಕು, ಅದು ಯೋಚನೆ ಮಾಡಬೇಕು, ತುಡುಕಾಗಿ ಅದು ರೂಪ ಕೊಡಬೇಕು ಅಂತ. ಅದು ಇಂದು ಮೂರ್ತಿ ಯಾವುದು? ಬದುಕಿನ ಮೂರ್ತಿ, ಸಾಹಿತ್ಯದ ಮೂರ್ತಿ ಅಲ್ಲ ಅಥವಾ ಕಲೆಯ ಮೂರ್ತಿ ಅನ್ನೋದು ಆಗುತ್ತೆ. ಅದು ಬದುಕಿನ ಮೂರ್ತಿ. ಈ ಗಾಳಿಯ ಬೆನ್ನ ಮೇಲೆ ಮೂರ್ತಿಯೊಂದ ಕೆತ್ತಬೇಕು. ಅದಕ್ಕೆ ಎಲ್ಲ ಸಾಧನ ಈ ದೇಹ ಈ ರೀತಿಯ ನಮಗೇನು ದೇವರು ಕೊಟ್ಟಿದ್ದಾರೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಸಂಕಲ್ಪ ಶಕ್ತಿ ಇರ್ತಾರೆ. ಇದಿಷ್ಟು ಇರೋದು ಈ ಮೂರ್ತಿಗೆ. ನಾವು ಬದುಕನ್ನು ನಾವು ಶೇರ್ ಮಾಡಿಕೊಡ್ಬೇಕು, ಅದಕ್ಕೆ ಆಕಾರ ಕೊಡಬೇಕು ಅಂತ. ಜನನ ಮರಣ ಹೇಳಿಲ್ಲ, ನೀವು ಹುಟ್ಟೋದು ಸಾಯೋದು ಸಫರಾಗೋದು ಎಲ್ಲ ನಿಮ್ಮ ಬದುಕನ್ನು ನೀವು ಅದನ್ನು ಒಂದು ಮೂರ್ತಿಯಾಗಿ ನಿಮ್ಮ ಮನಸ್ಸಿನಲ್ಲಿರೋ ಮೂರ್ತಿ ಆಗ್ಬೋದು, ಸಮಾಜದಲ್ಲಿ ಕೊಟ್ಟು ಮೂರ್ತಿ ಆಗ್ಬೋದು. ಆದರೆ ಜನರ ಮನ್ನಣೆ ಗಳಿಸುವಂಥ ಅದು ಸೌಂದರ್ಯದ ಮೌಲ್ಯದ ಮೂರ್ತಿ ಆಗಬೇಕು. ಅಲ್ಲವೋ ಇದು ನಿರ್ಮೇಣ ಬದುಕೆತ್ತಲಾದರೂ ಈಸಿ, ಬದುಕನ್ನು ಸುಲಭ ಅಲ್ಲ ಅಂತಾರೆ. ಒಂದಾದರೂ ವಿಜ್ಞಾನ ಅಂದರೆ ನಿಮ್ಮ ಬದುಕನ್ನು ಕೆತ್ತೋದಾದರೆ ನೀವು ಉಪಯೋಗ ಕಾರಣ ಯಾವುದು? ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಅದು ಉಪಯೋಗದ ಬಡ್ಡಾಗಿರುತ್ತದೆ. ಅಲ್ಲವೋ ಇದು ನಿರ್ಮೇಣ ಒಂದಾದರೂ ವಿಜ್ಞಾನ ನೀರ ಮೇಲೆ ಮಣ್ಣ ಮೇಲೆ ಮತ್ತೆ ಅಂದರೆ ಕೆತ್ತವನ್ನೆಲ್ಲ ಚಾಣ ಮಸಿತಾರೆ. ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ನೀರು ಹಾಕೊಂಡು ಮಸಿತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ಇಲ್ಲಿ ನೀರು ಭಾವನೆ, ಮಣ್ಣು ನಮ್ಮ ಅನುಭವ, ಆ ಭಾವನೆ ಮತ್ತು ಅನುಭವದಲ್ಲಿ ನಮ್ಮ ಪ್ರಕೃತ ಶಕ್ತಿಯನ್ನು ನಾವು ಶಾರ್ಪ್ ಮಾಡ್ಕೊತಾ ಹೋಗ್ತೇವೆ. ಕಾಲವು ಸರಿಯುವುದು, ಚಾಣವನ್ನು ಮುರಿಯುವುದು ಅಂದರೆ ಟೈಮ್ ಪಾಸ್ ಆಗುತ್ತೆ. ನೀವು ಮೂರ್ತಿ ಕಂಪ್ಲೀಟ್ ಆಗಲ್ಲ, ನಿಮ್ಮ ಇನ್ಸ್ಟ್ರೂಮೆಂಟ್ ಮುರಿದೋಗುತ್ತೆ. ಎಸೆಯಬೇಕು, ಬೇರೆ ಧರ್ಮ ವೆಚ್ಚಬೇಕು, ಮೂರ್ತಿಯೊಂದಾಗಿಸಬೇಕು. ಈ ಕಾರ್ಯದಲ್ಲಿ ಇದು ಬೀದಿ ಬರ್ತದೆ ವೆರಿ ಪ್ರಫೌಂಡ್. ಮತ್ತು ನಾವು ಪ್ರತಿಜ್ಞೆ ತಿಳ್ಕೊಂಡ್ರೆ ನಾವು ಒಂದೊಂದು ಸಲ ಒಂದು ಬದಿ ಬಿಡ್ತೇವೆ, ಅದರಲ್ಲಿ ಇಂಪ್ಲಿಮೆಂಟೇಷನ್ ಮತ್ತೊಂದು ನಮಗೆ ಅಷ್ಟೇ ಅರ್ಥ ಆಗುತ್ತೆ. ನಾವು ಅಷ್ಟೇ ಥರ ಹಿಂದೆ ಬಿಡ್ತೇವಲ್ಲ ಇದು ಒಂದು. ಆಮೇಲೆ ನಿಮ್ಮ ಕೀರ್ತಿ ಸಿಗುತ್ತೆ. ನಾನು ಹೇಳಿದವರು ಕೀರ್ತಿ ಅಂತ ಗೊತ್ತಿ ನಾನು ಬರೀ ಹೋಗ್ತೇನೆ ಅಂತ. ಈ ಕೀರ್ತಿ ಮೇಲೆ ದೇವರು ನಾಡಿನ ಒಡಲಿನಲ್ಲಿ ಉಸುಗಿನ ಕಡಲಿನಲ್ಲಿ ಹೆಸರ ಹಡಗುಗಳೆಷ್ಟೋ ದೇವರುಗಳು ಈ ಫೇಮಸ್ ಆದ ಜನ್ಮ ಬಂದಿದ್ದೀವಿ. ನಿಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಕ್ಕವರ ಹತ್ತುವವರ ಸಾಯವರ ಸತ್ತವರ ಕಣ್ಣು ಅವುಗಳ ಕಣ್ಣು ಸೋಲದೀವು. ಇವರು ಸಕ್ಸಸ್ಸಾಗಿರ್ತಾರೆ, ಕೇಳ್ತಾ ಇರ್ತಾರೆ. ಆದರೆ ಎಷ್ಟೋ ಜನ ನಕ್ಕಿರ್ತಾರೆ, ಸತ್ತಿರ್ತಾರೆ, ಸಂತೋಷಪಟ್ಟಿರ್ತಾರೆ, ದುಃಖಪಟ್ಟಿರ್ತಾರೆ. ಅವರು ನಾವು ಲೆಕ್ಕಿಯಲ್ಲ. ಆಮೇಲೆ ಈ ಸಾರಿ ನಾವು ಏನಾಗಬೇಕು, ಬದುಕಿನ ಗುರಿ ನಾವು ತಿಳ್ಕೊಂಡಷ್ಟು ಮಾಡಿಲ್ಲ. ಪ್ರತಿಯೊಬ್ಬರ ವ್ಯಕ್ತಿತ್ವ, ಅವರ ಸನ್ನಿವೇಶ, ಅವರ ಶಿಕ್ಷಣ, ಅವರ ಸಂಸ್ಕಾರ ಎಲ್ಲದರ ಮೇಲೆ ನಮ್ಮ ಗುರಿ ಗೊತ್ತಾಗ್ತಾ ಹೋಗ್ತದೆ. ಮತ್ತು ಗುರಿಯನ್ನು ನಾವು ಅವಕಾಶವಾಗಿ ಕಂಡು ಹಿಡ್ಕೊಳ್ತಾ ಹೋಗ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಗುರಿಯನ್ನು ಬಿಟ್ಟೋದು ಅಂದರೆ ಗೂಡು ಹುಡುಕುವ ಹಕ್ಕಿ. ನಿನ್ನ
ಎರಡೂ ರೆಕ್ಕೆ ಮನೆ ಸಿಗುವವರೆಗೆ ಬಲಗುಂಬಲಿರಲಿ. ಅಂದರೆ ನೀವು ಬದುಕಿನಲ್ಲಿ ಗೋರ್ಬಿಟ್ಟ ತನಕ ದೇವರು ಶಕ್ತಿ ಕೊಡ್ತೀವಿ ಅಂತಾರೆ. ಅಂದರೆ ನೀವು ಒಂದು ಹಕ್ಕಿ ಹಾಕ್ತಾ ಇದೆ, ನಾವು ಇಲ್ಲೇ ಹೇಳ್ತೇವೆ. ಅಂದರೆ ಕೆಲವು ಹಕ್ಕಿಗಳು ಸೈಬಿರಿಯಾದಿಂದ ಈ ಮನೆ ಹಾಕಿಕೊಡ್ತಾರೆ ಅಂತ. ಗಾಳಿ ಬಯಲಿನ ಬೀದಿ ಹೆಜ್ಜೆ ಮೂಡದ ಹಾದಿ ಎಲ್ಲಿ ತುಳುಹನ್ನು ಕಾಮ ಕೊಂಡಿರ್ತೀವಿ. ನೀವು ಆಕಾಶದ ಡೈರೆಕ್ಷನ್ ಇಲ್ಲ, ಮರ ಇಲ್ಲ, ಲ್ಯಾಂಡ್ಸ್ಕೇಪ್ ಇಲ್ಲ, ಅಂಥದ್ರಲ್ಲಿ ಕಾಣಿಸ್ಬೇಕು ಅಂದರೆ ನಿಮ್ಮೊಂದು ಇನ್ಸ್ಟಿಟ್ಯೂಟು, ನಿಮ್ಮೊಂದು ಇನ್ಫಾರ್ಮ್ ಬೇಡ ಆಗ್ತದೆ. ಟಿವಿಗಳಿಗೂ ಬರುತ್ತೆ, ಹಕ್ಕಿಗಳಿಗೂ ಬರ್ತದೆ. ಹಾಗೆ ದೇವರು ನಮಗೆ ನಮ್ಮ ಬದುಕಿನಲ್ಲಿ ನಾವು ಯಾವ್ಯಾವ ಸೈಟ್ ವಸ್ತು, ಯಾವ್ಯಾವ ಮೈಯುವುದು ಅಂತ ನಮಗೆ ಕಂಡುಕೊಳ್ಳುವ ಕಣ್ಣನ್ನು ಕೊಡ್ತೇವೆ. ಇದು ಪ್ರಾರ್ಥನೆ. ಗೂಡು ಹುಡುಕುವ ಹಕ್ಕಿ ನಿನ್ನ ಎರಡು ರೆಕ್ಕಿ ಮನೆ ಸಿಗುವವರೆಗೆ ಬಲಗುಂದದಲ್ಲಿ ಗಾಳಿ ಬಯಲಿನ ಬೀದಿ ಹೆಜ್ಜೆ ಮೂಡದ ಹಾದಿ ಎಲ್ಲಿ ಕುರುಹನ್ನು ಕಾಂಬ ಕಣ್ಣು ಬರಲಿ. ತನ್ನವರ ಸುಖ ದುಃಖ ತನ್ನದೆಂಬುವ ಲೆಕ್ಕ, ತನ್ನ ಸುಖ ದುಃಖ ತನ್ನವರದೆಂಬ ಸಹಾನುಭೂತಿಯ ಸೊಬಗು ಸಹಾನುಭೂತಿಯ ಸೊಬಗು. ಹಾಗೆ ಸಾಹಿತ್ಯ ಏಕಬೇಕು, ಜನರ ಸಲ ನಂದು, ಅವರ ಕಷ್ಟ ಸುಖ ನಂದು. ಹಾಗೆ ನನ್ನ ಕಷ್ಟ ಸುಖ ಅವರು ಅಂತ ಅವರಿಗೆ ಯಾವಾಗ ಐಡೆಂಟಿಟಿ ಬರುತ್ತೆ, ಅಂದರೆ ಪರಕಾಯ ವೈಶಾಂತಿ ಮತ್ತೊಬ್ಬರ ಜೊತೆ ಎಂಪತಿ ಅದು ಬರುತ್ತೆ. ಅದು ಬಂದಾಗ ಇದು ಜೀವನವು ಉಳಿದಿರುತ್ತದೆ. ಹಾಗಾಗಿ ಯಾವುದೇ ಸಾಹಿತಿ, ಯಾವುದೇ ಕಲಾವಿದ ನಾನು ಜನರ ಜೊತೆಗೆ ಜನರ ಕಷ್ಟ ಸುಖ ಸ್ಪಂದಿಸಿದರೆ ಜನ ಸ್ಪಂದಿಸ್ತಾರೆ ಅಂದರೆ ಅದಕ್ಕಿಂತ ಯಾವುದೂ ಇಲ್ಲ. ಅದು ನಮ್ಮ ಈ ಕಲಾವಿದನ ಸಾಹಿತಿಗಳ ಎಲ್ಲ ಬದುಕಿನ ಸಾರ್ಥಕ. ವ್ಯರ್ಥ ಜನ್ಮವೂ ಬೇಡ, ಬಿಟ್ಟ ಕೀರ್ತಿಯೂ ಬೇಡ. ನಿಮ್ಮ ಲೈಫ್ ವೇಸ್ಟ್ ಆಗೋದು ಬೇಡ, ಬರೀ ಎಂಟಿಯೂ ಬೇಡ. ನೀವು ಯಾರಿಗೂ ನಮಸ್ಕಾರ ಮಾಡಿ ಬೇಡ. ವ್ಯರ್ಥ ಜನ್ಮವೂ ಬೇಡ, ಬಿಟ್ಟ ಕೀರ್ತಿಯೂ ಬೇಡ. ಸಂತಾನ ಸಾಕು, ಏಕಮನ ನಿಮ್ಮ ಮಕ್ಕಳು ಬೇಡ ಸಾಕು. ನೀವೇ ಸಾಯೋ ತನಕ ಯಯಾತಿ ಯಾರನ್ನು ಪರ್ಮನೆಂಟ್ ಇರಬೇಕಂತ ಬಯಸ್ತೀರಿ ಅಂತ ಕವಿ ಹೇಳ್ತಾರೆ. ಇದ್ದವರ ಎದೆಯಲ್ಲಿ ತನ್ನ ಬಗೆ ಇರಬೇಕು. ನೀವು ಯಾರು ಸಾವಿರದೇ ಇರುತ್ತಿರ್ತಾರೆ, ನಿಮ್ಮ ಸಮಾಜದಲ್ಲಿ ಇರ್ತಾರೆ, ಅವ್ರ ಎದೆಯಲ್ಲಿ ಸ್ಥಾನವನ್ನು ಬೆಳೆಸ್ಕೊಳ್ಳಿ. ಸಪ್ತ ಸ್ವರ್ಗಕ್ಕೂ ಅದು ಹೆಚ್ಚು. ಹಾಗಾಗಿ ನಮ್ಮ ಮಹಾಪ್ರಭು ಸಾಹಿತ್ಯ ಈ ಬಗೆಯಾಗಿ ಅವರೆಲ್ಲ ಮನಸ್ಸಿನಲ್ಲಿ ಎಲ್ಲ ಜನರ ಹೃದಯದಲ್ಲಿ ಇನ್ನೂ ಸ್ಥಾನ ಪಡೆಯಬೇಕು ಅಂಥೇಳಿ ನಾನು ನಿಮ್ಮೆಲ್ಲರನ್ನು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ಆ ದೇವರನ್ನು ಒಳ್ಳೆಯ ಮಾಡಿ ಪ್ರಕಟಿಸಿರುತ್ತಾರೆ. ಶ್ರೀಯುತರು ಸಂಪಾದಿಸಿ ಪ್ರಕಟಿಸಿದಂತಹ ಹಳೆಯ ಗ್ರಂಥಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗ್ರಂಥಕಾರರು ಭೈರವ ಪುರಾಣ ಯಾನ, ಬೆತ್ತಲೇಶ್ವರ ರಾಮಾಯಣ ಈ 3 ಕೃತಿಗಳನ್ನು ಅವರ ಮಗನಾದಂತಹ ಸಾಹಿತ್ಯಾಭಿಮಾನಿ ಶ್ರೀ ನಾಗರಾಜ ಹೆಗಡೆಯವರು ನಮ್ಮ ಸಾಹಿತ್ಯ ಸಂಘದ ಅಧ್ಯಕ್ಷರಿಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ತೇನೆ. ಯಾಕಂದರೆ ಇದು ಯಾರು ಕಲಾವಿದರ ಮಕ್ಕಳಾಗಿರ್ತಾರೆ, ಕಲಾವಿದರ ಸಂಬಂಧಿಕರಾಗಿರ್ತಾರೆ, ಕಲಾವಿದರ ಪತ್ನಿಯರಾಗಿರ್ತಾರೆ, ಅಥವಾ ಆಲದ ಮರದಡಿಯಲ್ಲಿ ಬೆಳೆಯುವ ಗಿಡಬಳ್ಳಿಗಳಾಗಿರ್ತಾರೆ, ಅವನ್ನೆಲ್ಲ ಅನ್ವಯಿಸ್ತಾರೆ. ವಿಶ್ವಮ್ ಇದೆ ಕ್ಯಾಂಡಿಡೇಟ್ಸ್ ಇದೆ ಅಂದರೆ ನಿಮ್ಮ ವಿವೇಕ ಹೇಳೋದು, ಜ್ಞಾನ ಹೇಳೋದು, ಪ್ರತಿಭೆ ಹೇಳೋದು, ಅದು ನಿಮ್ಮದು ಡಯಾಬಿಟಿಸ್ ಪಾಸ್ ಆಗುತ್ತೆ, ನಿಮ್ಮ ಕಲೆ ಪಾಸ್ ಆಗಲ್ಲ ಅಂತ ದುರಂತ ಸಾರವಾಗಿ ಹೇಳಬೇಕು. ಹಾಗೆ ಈ ಪ್ರತಿಭೆ ಅನ್ನೋದು ಅದು ಕೈಗೆ ಸಿಗುತ್ತೆ, ಅದು ಶಿಷ್ಯಕ್ಕೆ ಸಿಗುತ್ತೆ, ಕೆಲವು ಥರ ಸಂತಾನಕ್ಕೆ ಸಿಗುತ್ತೆ. ಅದು ಯಾಕೆ ಸಿಗುತ್ತೆ, ಏನು ಸಿಗುತ್ತೆ, ಏನೂ ಗೊತ್ತಾಗಲ್ಲ. ಆದರೆ ನಿಮಗೆ ಇಬ್ಬರ ಪ್ರತಿಭೆ ಸಿಕ್ಕಿದಾಗ ನಿಮ್ಮಲ್ಲೂ ಒಂದು ಪ್ರತಿಭೆ ಇರುತ್ತೆ. ಅದರಲ್ಲಿ ನೀವು ಒಳ್ಳೆಯ ಮನಸ್ಸು ಕೊಡೋದು, ಅಧ್ಯಕ್ಷರ ಬದುಕು ಬರಹ ಈ ಗೋಷ್ಠಿಯಲ್ಲಿ ಮತಮೂರ್ತಿ ಕೊಟ್ಟಿದ್ದೇವೆ. ಅಧ್ಯಕ್ಷರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಎಲ್ಲ ಸಾಧನೆಗಳ ಬಗ್ಗೆ ತಮ್ಮ ಅಧ್ಯಕ್ಷೀಯ ಭಾಷಣಗಳನ್ನು ಆಡಿದಂಥ ಶ್ರೀ ಮಾರುತಿ ಅಂಕೋಲೇಕರ್ ಅವರಿಗೂ ಕೂಡ ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಆಶಯ ನುಡಿಗಳಾಗಿರುವಂಥ ಆತ್ಮೀಯರಾದ ಶ್ರೀ ಎಂಜಿ ನಾಯ್ಕ್, ಪ್ರಜಾವಾಣಿ ವರದಿಗಾರರು ಶ್ರೀಯುತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಇಲ್ಲಿ ಉಪಸ್ಥಿತರಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀ ಅರವಿಂದ್ ಕರ್ಕಿಕೋಡಿ ಅವರಿಗೂ ಕೂಡ ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಒಂದು ಗೋಷ್ಠಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಸುಗಮಕಾರರಾಗಿರುವಂಥ ಶ್ರೀ ಗಣೇಶ್ ಜೋಶಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಸಂವಾದಕಾರರಾಗಿ ಭಾಗವಹಿಸಿದಂಥ ಭಾರತಿ ಮೂಡ್ಭಟ್ಕರ್, ಗಣಪತಿ ಕೊಂಡತ್ಕುಳಿ, ಅನಿಲ್ ಕಾಮತ್, ನಾಗರಾಜ್ ಕೋಡಿಯಾ, ನಾಗರಾಜ್ ಪಟ್ಕರ್, ಗಾಯತ್ರಿ ಕಾಮತ್, ಪಾಂಡುರಂಗ್ ವಾಗ್ರೇಕರ್, ಸಂಗೀತಾ ನಾಯ್ಕ್, ಕೃಷ್ಣ ಹರಿಕಾಂತ್, ದೇವು ಮುಂಗ್ರಿ, ಸುರೇಶ್ ಭಟ್ ಹಾಗೆ ವಿನಯ್ ಕೊಳ್ಳೆಕೆರೆ ಇವರೆಲ್ಲರಿಗೂ ಕೂಡ ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿದಂಥ ವಿಷ್ಣು ಮಡಿವಾಳ್, ನಿರ್ವಹಣೆ ಮಾಡಿದಂಥ ಶ್ರೀ ಉದಯ ನಾಯ್ಕ್, ನಿರೂಪಕರಾದ ಶ್ರೀ ಅನಿಲ್ ಭಂಡಾರೆ ಮತ್ತು ಈ ಒಂದು ಗೋಷ್ಠಿಯಲ್ಲಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬಂದ ಸ್ಮರಣಿಕೆಯನ್ನು ಶ್ರೀ ಲೋಕೇಶ್ ಹೆಸರೇ
ವಹಿಸಿಕೊಂಡಿದ್ದಾರೆ. ಆಶಯವನ್ನು ಶ್ರೀಮತಿ ತನುಜಾ ನಾಯ್ಕ ಅವರು ನಡೆಸಿಕೊಳ್ಳಲಿದ್ದಾರೆ. ಸಭಾಧ್ಯಕ್ಷರಾದಂಥ ಶ್ರೀಯುತ ಮಾಧವಮೂರ್ತಿ ಕೊಟ್ಟಿಗೆರೆ ಅವರು ಕೂಡ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಇವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ PM ಮುಕ್ರಿ ಅವರು. ಕುಮಟಾ ತಾಲೂಕಿನ 7ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಇದು 4ನೆಯ ಗೋಷ್ಠಿ ಕವಿಗೋಷ್ಠಿ. ಈ ಒಂದು ಗೋಷ್ಠಿಯಲ್ಲಿ ಇರತಕ್ಕಂಥ ವೇದಿಕೆ ಮೇಲೆ ಹಾಜರಾದಂಥ ಸಮ್ಮೇಳನ ಅಧ್ಯಕ್ಷರೇ, ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಎಲ್ಲ ಆತ್ಮೀಯ, ಬಹಳ ಸಂತೋಷದ ವಿಷಯ. ಈ ಒಂದು ಸಮ್ಮೇಳನವನ್ನು ಅಕ್ಷರ ಕಲಾ ಯುವಕ ಸಂಘದವರು ಹಾಗೂ ಕನ್ನಡ ಸಾಹಿತ್ಯ ಪ್ರಕಟಿಸಿದ್ದು ಅಕ್ಷರಶಃ ಸತ್ಯ. ಈ ಒಂದು ಕವಿಗೋಷ್ಠಿಯ ಸರ್ವ ಸಮ್ಮೇಳನದ ಅಧ್ಯಕ್ಷರಾದಂತಹ ಶ್ರೀಯುತ ಮಹಾಬಲಮೂರ್ತಿ ಕೊಡ್ಲೇಬೇರಿ ಇವರಿಗೆ ಸಂಘಟಕರ ಪರವಾಗಿ ಇಲ್ಲಿ ನಡೆದಂಥ ಸರ್ವರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಗಳನ್ನು ವಹಿಸಿಕೊಂಡಂತಹ ಡಾಕ್ಟರ್ ಸುರೇಶ್ ನಾಯ್ಕ್ ಸರ್ ಅವರಿಗೆ ಇಲ್ಲಿ ನಡೆದಂಥ ತಮ್ಮೆಲ್ಲರ ಪರವಾಗಿ ಸಂಘಟಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕವಿಗೋಷ್ಠಿಯ ಕುರಿತಾಗಿ ಆಶಯಗಳನ್ನು ವ್ಯಕ್ತಪಡಿಸತಕ್ಕಂತಹ ಶ್ರೀಮತಿ ತನುಜಾ ಬಿ ನಾಯಕ್, ವಿಜ್ಞಾನ ಶಿಕ್ಷಕಿ ದತ್ತವಿದ್ಯಾಲಯ ವಿಜ್ಞಾನ, ಇವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮಗಾರರಾದಂತಹ ಕವಿಗಳು ಇದ್ದಾರೆ. ಕವಿಗಳಲ್ಲಿ ಕೂಡ ದಿನಕರ ಚೌಪದಿಯ ಒಂದು ನೆನಪಾಗುತ್ತದೆ. ಅವರ ಸಾಲುಗಳಿಗೆ ಎಲಕವಿಗೆ ಸುಡುವಿನ ಕವನಗಳ ಕೀರ್ತಿ, ತಿಳಿಬಾನುಗೆ ಕಾನುಗಳನ್ನ ಸ್ಫೂರ್ತಿ, ಕೇಳಿಗಳಲ್ಲಿ ಉಳಿದರು ಜ್ವಾಲೆ, ಕವನ ಕಟ್ಟುವೆ ನಿಮ್ಮ ಮಲ್ಲಿಗೆಯ ಮೇಲೆ. ಹಾಗೆ ಈ ಬರವಣಿಗೆಯಲ್ಲಿ ನಿರತರಾದಂತಹ ಈ ಹಲವಾರು ಕವಿಗಳಿದ್ದಾರೆ. ಅದರೊಳಗೆ ಶ್ರೀ ಡಿ ನಾಯಕ್ ಹಾಗೂ ಶ್ರೀ ಗಣಪತಿ ಅಡಿಗುಂಡಿ, ಶ್ರೀಮತಿ ರೇಣುಕಾ ಹೊಸು, ಶ್ರೀ NM ನಾಯ್ಕ್ ಕೊಡಂಬಳೆ, ಶ್ರೀ ವೆಂಕಟೇಶ್ ಬೈಲು, ಶ್ರೀಮತಿ ಸಂಧ್ಯಾ ಭಟ್ ಪೂಜಳ್ಳಿ, ಶ್ರೀ ಕಾಸೂಗೌಡ್ ಬಡಗೇರಿ, ಶ್ರೀಮತಿ ಸಾವಿತ್ರಿ ಮಾಸ್ಕೇರಿ, ಶ್ರೀಮತಿ TP ಗೌಡ, ಶ್ರೀಮತಿ ಪ್ರವೀಣ್ ಸರ್ಕೇಟರ್, ಶ್ರೀಮತಿ ಜ್ಞಾನವಿ ಹೆಗಡೆ, ಶ್ರೀ JN ಬಡಗು, ಶ್ರೀ MG ನಾಯ್ಕ್, ಶ್ರೀ MS ದೊಡಮನಿ, ಶ್ರೀಮತಿ ಮಾಲಾ ನಾಯ್ಕ್, ಶ್ರೀಮತಿ ಸುವರ್ಣಮಯ್ಯ, ಶ್ರೀಮತಿ ರಮೇಶ್ ನಾಯ್ಕ್, ಶ್ರೀಮತಿ ನಾಗರತ್ನ L ನಾಯ್ಕ್, ಶ್ರೀ ಯೋಗೇಶ್ S ಹೆಗಡೆ, ಶ್ರೀ ವಿಶ್ವನಾಥ್ ಹೆಗಡೆ, ಶ್ರೀಮತಿ ಶೈಲ N ಮಾಲೆ, ಇವರೆಲ್ಲರಿಗೂ ಕೂಡ ಈ ಸಂಘಟಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಸ್ವಾಗತ ಮಾತನಾಡುತ್ತೇನೆ. ಧನ್ಯವಾದಗಳು. ಈಗ ಈ ಕವಿಗೋಷ್ಠಿಯ ಆಶಯಗಳಿಗಾಗಿ ಶ್ರೀಮತಿ ತನುಜಾ ಬಿ ನಾಯಕ್ ಅವರು ವೇದಿಕೆಗೆ. ತಾಲೂಕಿನ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಮಹಾಬಲಮೂರ್ತಿ ಕೊಟ್ಟಿಗೆರೆ, ಕವಿಗೋಷ್ಠಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ನಾಯ್ಕ್ ಸರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಅರವಿಂದ್ ಕತ್ತಿಕೋಡಿಗೆ ಹಾಗೂ ತಾಲೂಕಾ ಅಧ್ಯಕ್ಷರಾದ ಶ್ರೀಧರ್ ಗೌಡ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿರುವ ಕನ್ನಡ ಮನಸ್ಸುಗಳು ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮನುಷ್ಯನ ಭಾವ ವಿಭವ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಭಾಷೆ ಉಗಮವಾಗಿದೆ. ಜಗತ್ತಿನ ಸುಮಾರು 6,000 ಭಾಷೆಗಳಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವಿದೆ. ಸಾಹಿತ್ಯ ಸಮ್ಮೇಳನ ಅಂದರೆ ಅದು ಸಾಹಿತಿಗಳ ಜಾತ್ರೆಯಲ್ಲ. ನಮ್ಮ ನಾಡು, ನುಡಿ, ನೆಲ, ಗಡಿ, ಜಲದ ಬಗ್ಗೆ ಬೆಳಕು ಚೆಲ್ಲುವಂತಹ ವೇದಿಕೆಯಾಗಿದೆ. ಸಾಹಿತ್ಯ
ಸಮ್ಮೇಳನದ ಪ್ರಮುಖ ಆಕರ್ಷಣೆ ಎಂದರೆ ಕವಿಗೋಷ್ಠಿ. ಕವಿ ಕಂಡ ಅನುಭವವೇ ಕಾವ್ಯ. ಬದುಕಿನ ನಿರ್ಮಾಣವೇ ಸಾಹಿತ್ಯ. ಆದ್ದರಿಂದ ಸಾಹಿತ್ಯದ ಜನಪರ ಕಾಳಜಿಯೇ ಕವಿಗೋಷ್ಠಿಯ ಆಶಯವಾಗಿದೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಇತ್ಯಾದಿ ಪೆಡಂಬೋತಗಳಿಂದಾಗಿ ಭಾಷೆ ಮತ್ತು ಬದುಕು ವಿಚಿತ್ರ ರೀತಿಯಲ್ಲಿ ಸಾಗುತ್ತಿರುವಂತಹ ಇಂದಿನ ಸಂಕ್ರಮಣ ಕಾಲದಲ್ಲಿ ನಮ್ಮ ನಾಡಿನ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ವಿಚಾರಗಳನ್ನು ಚರ್ಚಿಸುವ ಶೋಷಣೆ, ದಬ್ಬಾಳಿಕೆ ಎಂತಹ ಸಮಸ್ಯೆಗಳಿಗೆ ಸ್ಪಂದಿಸುವ ಚಿಂತನ ಮಂಥನವೇ ಈ ಕವಿಗೋಷ್ಠಿಯ ಒಟ್ಟಾರೆ ಆಶಯವಾಗಿದೆ. ಒಂದು ಮಾತಿದೆ, ಕವಿ ಕಾಣದನ್ನು ಕವಿ ಕಂಡ. ನಮ್ಮ ಕನ್ನಡ ನೆಲದಲ್ಲಿ ಕನ್ನಡ ಸಾಹಿತ್ಯ ಸಮಗ್ರವಾಗಿ ನಿರಂತರವಾಗಿ ಜಲಧಾರಿಯಾಗಿ ಹರಿದು ಬಂದಿದೆ. ಇನ್ನು ಇಂದಿನ ಕವಿಗೋಷ್ಠಿಯಲ್ಲಿ ಅದಕ್ಕಾಗಿ ಕವಿಗಳು ತಮ್ಮ ಕವಿತೆಗಳನ್ನು ಹಾಡುವಾಗ ತೂಕ ತಪ್ಪದಂತೆ, ಘನತೆಗೆ ಕುಂದು ಬರದಂತೆ ಎಚ್ಚರಿಕೆ ವಹಿಸುತ್ತಾರೆ ಎಂಬುದು ನನ್ನ ಆಶಯ. ಕವಿಗೋಷ್ಠಿಗಳು ಸಹೃದಯರ ಮನಸ್ಸನ್ನು ತಟ್ಟಬೇಕೇ ಹೊರತು ಅವರ ಸಹನೆಯನ್ನ ಪರೀಕ್ಷಿಸುವಂತಿರಬಾರದು. ಚುಟುಕು ಬ್ರಹ್ಮ, ಕವಿ, ಸಾಹಿತಿ ದಿನಕರ ದೇಸಾಯಿಯವರ ಈ ಸಂಸ್ಥೆಯಲ್ಲಿ ಶಿಕ್ಷಣ ತಜ್ಞರಾದಂತಹ SV ಪಿಟಳೆಯವರ ವೇದಿಕೆಯಲ್ಲಿ ಈ ಕವಿಗೋಷ್ಠಿಯಲ್ಲಿ ಸುಮಾರು 19 ಕವಿಗಳು ತಮ್ಮ ಕವನವನ್ನು ವಾಚಿಸಲಿದ್ದಾರೆ ಹಾಗೂ ನಮ್ಮ ನಾಡು ನುಡಿಯ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಈ ಕವಿಗೋಷ್ಠಿಯಲ್ಲಿ ವಾಚಿಸುವ ಕವನಗಳಿಂದಾಗಿ ಈ ಕವಿಗೋಷ್ಠಿಯು ಮನ್ವಂತರ ಮತ್ತು ಮನಪರಿವರ್ತನೆಗೆ ನಾಂದಿಯಾಗಲಿ ಎನ್ನುವ ಆಶಯದೊಂದಿಗೆ ನನ್ನ ಆಶಯಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಸಂಘಟನೆಗಳಿಗೆ ಧನ್ಯವಾದಗಳು. ನನ್ನ ಶುಭ ಕಾಮನೆ. ಈ ಒಂದು ಅವಧಿಯಲ್ಲಿ ನನ್ನ ಕವನದ ಶಿಕ್ಷೆ ಮರೆಯಲು ಹಾಗೂ ಮಡಿಯಲು ಎನ್ನುವ ಕವನದ ಶಿಕ್ಷೆ. ಸತ್ಯ ಸಂಗತಿಯ ಮರೆಯಲು, ಅಸತ್ಯದ ಕಡೆಗೆ ಹೋಗಲು, ಛಾತಿ ಛಾತಿ ಎಂದು ಬಡೆದಾಡದಿರಿ, ಇನ್ನೊಬ್ಬರ ಹಕ್ಕನ್ನು ಕಸಿಯದಿರಿ, ಇನ್ನೊಬ್ಬರ ಹಕ್ಕನ್ನು ಕಸಿಯದಿರಿ. ಮಂದಿರ ಮಸೀದಿ ಎನ್ನದಿರಿ, ದೇವರ ಸ್ಮರಣೆಯ ಮಾಡುವಿರಿ. ಮನಸ್ಸಿಗೆ ನೆಮ್ಮದಿ ಪಡೆಯುವಿರಿ, ಸಾರ್ಥಕ ಜೀವನ ನಡೆಸುವಿರಿ, ಸಾರ್ಥಕ ಜೀವನ ನಡೆಸುವಿರಿ. ನಾವುಗಳೆಲ್ಲ ಒಂದೇ ಎನ್ನುವಿರಿ, ಭಾರತ ಮಾತೆಯ ನೆನೆಯುವಿರಿ. ಪರಕೀಯರು ಆಳಿದರೆನ್ನುವಿರಿ, ಅಸಮಾನತೆಯಿಂದಲೇ ನೋಡುವಿರಿ, ಅಸಮಾನತೆಯಿಂದಲೇ ನೋಡುವಿರಿ. ಹಿರಿಯನ ಕನ್ಯಾ ಜಗಣ
ಸಿಟ್ಟಾಗಿ ನನ್ನ ಬಿಟ್ಟಿರ ಬ್ಯಾಡ ಹೊಟ್ಯಾನ ಗುಟ್ಟ ಕಟ್ಟಿಡ ಬ್ಯಾಡ ಸಿಟ್ಟಾಗಿ ನನ್ನ ಬಿಟ್ಟಿರ ಬ್ಯಾಡ ಒಟ್ಟಾಗಿ ಬಾಳಂತ ಬೆಟ್ಟದ ಬಿರುದಿಯ ಕೊಟ್ಟೇನು ನಿನಗೆ ಬೆಟ್ಟಟ್ಟಾಗಿ ಉಸುರ ಒಟ್ಟಾಗಿ ಬಾಳಂತ ಬೆಟ್ಟದ ಬಿರುದಿಯ ಕೊಟ್ಟೇನು ನಿನಗೆ ಬೆಟ್ಟಟ್ಟಾಗಿ ಉಸುರ ಲೇ ಮಾರ್ಯ ಕತ್ತಿರುತ್ತಿ ನೋಡೊಮ್ಮೆ ನನ್ನ ತವರಿನ ನೆನಪ ಕಾಡ್ತೈತೆ ನ ಚಿನ್ನ ತವರಿನ ನೆನಪ ಕಾಡ್ತೈತೆ ನ ಚಿನ್ನ ನನ್ನ ಮ್ಯಾಲ ನಿನಗ ಕೇಸೊಂದು ಬಿರುದಿ ಮಾಡಂಗಿಲ್ಲ ಮುನಿಸ ಇನ್ನೊಂದು ಸರತಿ ನನ್ನ ಮ್ಯಾಲ ನಿನಗ ಕೇಸೊಂದು ಬಿರುದಿ ಮಾಡಂಗಿಲ್ಲ ಮುನಿಸ ಇನ್ನೊಂದು ಸರತಿ ಅವನ ನೆನಪ ಕಾಡ್ತೈತಿ ನನಗ ನೋಡಿ ಬರೋಣ ಈಗ ನನ್ನ ತವರ ಅವನ ನೆನಪ ಕಾಡ್ತೈತಿ ನನಗ ನೋಡಿ ಬರೋಣ ನಾವೀಗ ನನ್ನ ತವರ ರೀ ಮಾರ್ಯ ಕತ್ತಿರುತ್ತಿ ನೋಡೊಮ್ಮಿ ನನ್ನ ತವರಿನ ನೆನಪ ಕಾಡ್ತೈತೆ ನ ಚಿನ್ನ ನಗಿಸ್ಬಿಡ್ನಿ ನನ್ನ ಹ್ಯಾಂಗಾರ ಮಾಡಿ ಮಾರುತ್ತಿರುವ ಜಡಬ ನನ್ನ ಜೋಡಿ ನಗಿಸ್ಬಿಡ್ನಿ ನನ್ನ ಹ್ಯಾಂಗಾರ ಮಾಡಿ ಮಾರುತ್ತಿರುವ ಜಡಬ ನನ್ನ ಜೋಡಿ ನನ್ಯಾಗ ನಿನ್ನಗ ಸೇಸೊಂದು ಬಿರುತಿ ಮಾಡಂಗಿಲ್ಲ ಮುನಿಸ ಇನ್ನೊಂದು ಸರತಿ ಮಾಡಂಗಿಲ್ಲ ಮುನಿಸ ಇನ್ನೊಂದು ಸರತಿ ನಾ ಮಾಡಂಗಿಲ್ಲ ಮುನಿಸ ಇನ್ನೊಂದು ಸರತಿ ನನ್ನ ಕರೆದ ಕವನದ ಶೀರ್ಷಿಕೆ ಹೇಳಲಿಕ್ಕೆ ಮತ್ತೆ ಶೀರ್ಷಿಕೆ ನನ್ನಾಗಿ ಧನ್ಯವಾದಗಳು ಶ್ರೀಮತಿ